ಹಲೋ ನಮಸ್ಕಾರ. ರಾಜ್ಯದಲ್ಲಿ ಈಗಾಗಲೇ ಅನೇಕ ಪ್ರದೇಶಗಳು ವಿಶ್ವವಿಖ್ಯಾತ ಸ್ಮಾರಕಗಳು ಈಗಾಗಲೇ ವಿಶ್ವ ಪರಂಪರಾ ಪಟ್ಟಿಯಲ್ಲಿವೆ. ಆ ಸಾಲಿಗೆ ಈಗ ಇನ್ನೊಂದು ಸೇರ್ಪಡೆ ಆಗುವಂಥ ಆ, ಲಕ್ಷಣಗಳಿವೆ ಮತ್ತು ರಾಜ್ಯ ಸರ್ಕಾರ 7 ದೇವಾಲಯಗಳನ್ನು ವಿಶ್ವ ಪರಂಪರೆಗೆ ಸೇರಿಸಿರಿ ಅನ್ನುವಂಥ ಒಂದು ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದಾರೆ. ಅದರಲ್ಲಿ ಇಟಿಗೆಯ ಮಹಾದೇವ ದೇವಾಲಯ, ಕೊಪ್ಪಳ ಜಿಲ್ಲೆಯ ಕೊಕ್ಕನೂರು ತಾಲೂಕಿನ ಇಟಿಗೆ ಮಹಾದೇವ ದೇವಾಲಯವು ಸಹ ಸೇರಿದೆ. ಗದಗ ಜಿಲ್ಲೆಯ ಏನು ಲಕ್ಕುಂಡಿಯ ದೇವಾಲಯಗಳ ಸಂಕೀರ್ಣ ಮತ್ತು ಪುಷ್ಕರಣಿ ಮತ್ತು ತ್ರಿಕುಟೇಶ್ವರ ಗದಗಿನ ಮತ್ತು ಡಂಬಳದ ದೊಡ್ಡಬಸವ ದೇವಾಲಯ, ಹಾನಗಲ್ಲಿನ ಮಲ್ಲಿಕಾರ್ಜುನ ದೇವಾಲಯ, ಬೆಳಗಾವಿಯ ಕೇದಾರನಾಥ ದೇವಾಲಯ ಮತ್ತು ಈ ರೀತಿ ಬೇರೆ ಬೇರೆ ದೇವಾಲಯಗಳನ್ನು ಈಗಾಗಲೇ ಸೇರಿಸಲು ಕೇಂದ್ರಕ್ಕೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ಒಂದು ಪ್ರಸ್ತಾವನೆ ಇದೆ. ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂಥ ಎಚ್ ಕೆ ಪಾಟೀಲ್ ಅವರು ಕೊಪ್ಪಳ ಜಿಲ್ಲೆಯ ಇಟಿಗೆಯ ಮಹಾದೇವ ದೇವಾಲಯವನ್ನು ಸಹ ಈಗ ವಿಶ್ವ ಪರಂಪರಾ ಪಟ್ಟಿಗೆ ಸೇರಿಸೋಕ್ಕೆ ಪ್ರಸ್ತಾವನೆ ಆಗಿದೆ. ಈಗಾಗಲೇ ವಿಶ್ವ ಪರಂಪರಾ ಪಟ್ಟಿಗೆ ಈ ದೇವಾಲಯವು ಸಹ ಈ ಹಿಂದಿನೇ ಪ್ರಸ್ತಾವನೆ ಸಲ್ಲಿಸಿದ್ದು, ಆದರೆ ಇನ್ನೂವರೆಗೆ ಆಗಿಲ್ಲ. ಆದರೆ ಈಗ ಮತ್ತೊಮ್ಮೆ ಆ ಪ್ರಸ್ತಾವನೆ ಮುನ್ನೆಲೆಗೆ ಬಂದಿದೆ. ಇಟಿಗಿನಲ್ಲಿ ಏನು ಮಹಾದೇವ ದೇವಾಲಯ ಇದೆ, ಆ ದೇವಾಲಯ ಅತ್ಯಂತ ಪ್ರಸಿದ್ಧ ದೇವಾಲಯ. ಅದು ಈ ಶಿಲ್ಪಕಲೆಗೆ ನಮ್ಮ ಭಾರತದಲ್ಲಿ ಅತ್ಯಂತ ಹೆಸರಾಗಿದೆ. ಹೀಗಾಗಿ ಆ ದೇವಾಲಯವನ್ನ ಯುನೆಸ್ಕೋ ಪರಂಪರೆ ಪಟ್ಟಿಯಲ್ಲಿ ಸೇರಿಸ್ಬೇಕಂತ ಹೇಳಿ ನಾನು ಎಚ್ ಕೆ ಪಾಟೀಲ್ರಿಗೆ ಹೇಳಿದ್ದೆ. ಎಚ್ ಕೆ ಪಾಟೀಲ್ ಟೂರಿಸಂ ಮಿನಿಸ್ಟರ್ ನಮ್ಮ ಭಾಗದವರು. ಅದಕ್ಕೆ ಅವರೆಲ್ಲ ಇವನ್ನ ಒಪ್ಕೊಂಡು ಇದರ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸ್ಬೇಕಂತ ಹೇಳಿ ಅದು ಡಂಬಳು, ಹಣ್ಣಿಗೇರಿ ಕೆಲವೆಲ್ಲ ಈ ಭಾಗದ ಈಗ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾ ಇದ್ದಾರೆ. ಬಹುತೇಕ ಅವರೆಲ್ಲ ಒಪ್ಕೊಂಡ್ರೆ ಅದು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಬಂದ್ರೆ ಸ್ವಲ್ಪ ಅಂತಾರಾಷ್ಟ್ರೀಯ ಮಟ್ಟದಿಂದ ಮೂಲಭೂತ ಸೌಕರ್ಯಗಳ ಸಲುವಾಗಿ ಹಣ ಸಿಗ್ತದೆ. ಇಟಿಗೆಯ ಮಹಾದೇವ ದೇವಾಲಯ 12ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ವಿಕ್ರಮಾದಿತ್ಯನ ಕಾಲದಲ್ಲಿ ಆತನ ದಂಡನಾಯಕರಾಗಿರುವಂಥ ಇಟಿಗೆಯ ಮಹಾದೇವ ದಂಡನಾಯಕ ಈ ದೇವಾಲಯನ ನಿರ್ಮಿಸಿದಂಥದ್ದು ಇತಿಹಾಸ. ಇಲ್ಲಿರುವಂಥ ದೇವಾಲಯ ಶಿಲ್ಪಕಲಾ ವೈಭವದಿಂದಲೇ ಇದು ದೇವಾಲಯಗಳ ಚಕ್ರವರ್ತಿ ಅನ್ನುವಂಥ ಮಾತುಗಳು ಕೇಳಿಬರ್ತವೆ. ಈ ದೇವಾಲಯದಲ್ಲಿರುವಂಥ ಪ್ರತಿ ಶಿಲೆಯು ಮತ್ತು ಪ್ರತಿ ಕಂಬವೂ ಸಹ ವಿಶಿಷ್ಟವಾಗಿದ್ದು ಮತ್ತು ಕಲಾತ್ಮಕವಾಗಿರುವೆ ಮತ್ತು ಇಲ್ಲಿ ಏನು ಶಿಲ್ಪಕಲೆಗಾರ ತನ್ನ ಚಕಾಚಕತೆಯನ್ನು ಇಲ್ಲಿ ಸೌಂದರ್ಯದ ಮೂಲಕ ಮತ್ತು ಶಿಲೆಯನ್ನು ತನ್ನಗೆ ಕಲ್ಪನೆಗೆ ಮೀರಿದಂತೆ ಮತ್ತು ಈ ದೇವಾಲಯವನ್ನು ನೋಡಿದವರಿಗೆ ಅಚ್ಚರಿ ಮೂಡಿಸುವಂತೆ ಒಂದು ಶಿಲ್ಪಕಲೆಯನ್ನು ಇಲ್ಲಿ ಮೂಡಿಸಿದ್ದಾನೆ. ಪ್ರತಿ ದೇವಾಲಯ ಸುತ್ತಲಿರುವಂಥ ಶಿಲಾಬಾಲಿಕೆರೆ ಅಂದರೆ ಇವು ಬೇಲೂರು ಹಳೆಬೀಡಿನ ಶಿಲಾಬಾಲಿಕೆರೆಗೆ ಮೊದಲು ಈ ನಿರ್ಮಾಣವಾಗಿರೋದ್ರಿಂದ ಇವು ಪ್ರೇರಣೆಯಾಗಿದ್ದವು ಅನ್ನುವಂಥ ಮಾತುಗಳು ಕೇಳಿ ಬರ್ತವೆ. ಏನು ಕಡಲ ತೀರದ ಭಾರ್ಗವ ಅಂತ ಕರೆಯುವ ಶಿವರಾಮ್ ಕಾರಂತರು ಈ ದೇವಾಲಯಕ್ಕೆ ಭೇಟಿ ನೀಡಿ ಇದನ್ನು ಅಚ್ಚರಿಯಿಂದ ಇದು ಇಟಿಗೆಯ ಮಹಾದೇವ ದೇವಾಲಯಗಳ ಚಕ್ರವರ್ತಿ ಅಂತ ಕರೆದಿದ್ದು ಇಲ್ಲಿ ಇತಿಹಾಸ ಇದೆ. ಇಂಥ ದೇವಾಲಯ ಈಗ ವಿಶ್ವ ಪರಂಪರಾ ಪಟ್ಟಿಗೆ ಸೇರುವಲ್ಲ ಎಲ್ಲ ಸಿದ್ಧತೆಗಳು ಹೇಳಿದ್ದೇವೆ. ಇದು ಒಂದು ವಿಶ್ವ ಪರಂಪರಾ ಪಟ್ಟಿಗೆ ಸೇರೋದರಿಂದ ಇಲ್ಲಿ ಈ ದೇವಾಲಯ ವಿಶ್ವ ಮಟ್ಟದ ಮನ್ನಣೆಗೆ ಕಾರಣವಾಗ್ತದೆ ಅನ್ನೋದು ಇಲ್ಲಿಯ ಜನರ ಮತ್ತು ಇದು ಬೇಗನೆ ಸೇರಲಿ ಅನ್ನೋದು ಇಲ್ಲಿಯ ಜನರ ಒತ್ತಾಯವಾಗಿದೆ. ಭಾಳ ಸೂಕ್ಷ್ಮವಾಗಿ ಇಂದಿನ ಕಾಲದಲ್ಲಿ ಒಂದು ಕಟ್ಟಿಗೆಯಿಂದ ಅಥವಾ ಮಣ್ಣಿನಿಂದ ಇನ್ಯಾವುದರಿಂದನೂ ಸಹ ಕೆತ್ತೋದಕ್ಕೆ ಆಗದೇ ಇರತಕ್ಕಂಥ ಸೂಕ್ಷ್ಮ ಕೆತ್ತನೆಯ ಮಾದರಿಯಲ್ಲಿ ಆ ದೇವಸ್ಥಾನದ ಶಿಲ್ಪವನ್ನು ನಾವು ಗಮನಿಸಬಹುದು ಅಂತಕ್ಕಂಥದ್ದು. ಹೀಗಾಗಿ ಆ ದೇವಸ್ಥಾನವನ್ನು ದೇವಾಲಯಗಳ ಚಕ್ರವರ್ತಿ ಅಂತೇಳಿ ಕರೆಯಲಾಗಿದೆ ಅಂತಕ್ಕಂಥದ್ದು. ಭಾಳ ವಿಶಿಷ್ಟವಾಗಿರ್ತಕ್ಕಂಥ ದೇವಾಲಯದ ಸಮುಚ್ಚಯ ಅಲ್ಲಿ ನಾವು ಗಮನಿಸ್ಬೋದು ಅಂತಕ್ಕಂಥದ್ದು. ಅದನ್ನು ಭಾಳ ವಿಶಿಷ್ಟವಾಗಿ ನಾವು ಇವತ್ತು ರಕ್ಷಿಸಿ ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗಬೇಕಾದಕ್ಕಂಥ ತೀರಾ ಅಗತ್ಯವಾಗಿದೆ ಅಂತಕ್ಕಂಥದ್ದು. ಅದನ್ನು ವಿಶೇಷವಾಗಿ ಪರಂಪರಾ ಪಟ್ಟಿಯಲ್ಲಿ ಸೇರಿಸಿದರೆ ಇನ್ನಷ್ಟು ಅದನ್ನು ಉತ್ತೇಜನಗೊಳಿಸಿದಂತೆ ಮತ್ತು ಅದನ್ನು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಅದರ ಚರಿತ್ರೆಯನ್ನು ತೆಗೆದುಕೊಂಡು ಹೋಗೋದಕ್ಕೆ ಒಂದು ಸಹಕಾರಿಯಾಗಲಿದೆ ಅನ್ನುವುದು ನನ್ನ ಭಾವನೆ. ಮತ್ತು ಏನು ಇದೇ ದೇವಾಲಯದ ಹೆಸರಿನಲ್ಲಿ ಇಟಗಿಗೆ ಈಗ ಗದಗ ವಾಡಿಗೆ ಮಧ್ಯೆ ಹೋಗುವಂಥ ರೈಲು ಮಾರ್ಗಕ್ಕೆ ಇಲ್ಲಿ ಇಟಗಿಯ ಒಂದು ರೈಲು ನಿಲ್ದಾಣಕ್ಕೆ ಮಹಾದೇವ ರೈಲು ನಿಲ್ದಾಣ ಅಂತ ಹೆಸರಿಡಿದು ಈಗಾಗಲೇ ಅದು ಫೈನಲ್ ಆಗಿದ್ದು, ಈಗ ಇನ್ನಷ್ಟು ಸ್ವಲ್ಪ ದಿನದಲ್ಲಿ ಈ ರೈಲು ನಿಲ್ದಾಣಕ್ಕೆ ಹೆಸರಿಡುವಂಥ ಕಾರ್ಯ ಆಗ್ತಾ ಇದೆ ಎಂದು ಸಿಎಂ ಆರ್ಥಿಕ ಸಲಹೆಗಾರರು
ಸಿಎಂ ಆರ್ಥಿಕ ಸಲಹೆಗಾರರಾಗಿರುವಂಥ ಮತ್ತು ಆ ಕ್ಷೇತ್ರ ಶಾಸಕರಾಗಿರುವಂಥ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ರೈಲ್ವೆ ಸ್ಟೇಷನ್ ಇಟಗಿ, ಪ್ಲೀಸ್ ಕೋಟ್ ದಿಸ್. ಇಟಗಿ ಮಹಾದೇವ್ ರೈಲ್ವೆ ನಿಲ್ದಾಣ ಅಪ್ರೂವ್ ಆಯಿತು. ಇಟಗಿನಲ್ಲಿ ರೈಲ್ವೆ ಸ್ಟೇಷನ್ ಮಾಡ್ತಾ ಇದೀವಿ. ಈಗ ತಳಕಲ್ಲಿಂದ ಕುಕ್ನೂರ್ಗೆ ಹೋಗುವ ಮಧ್ಯದಲ್ಲಿ ಇಲ್ಲ, ಮುಂದೆ ಬಸವಂಚನಾಳ್ ಇದೆ, ಪೂರ್ವಕ್ಕೆ ಪಶ್ಚಿಮಕ್ಕೆ ಇಟಗಿ ಇದೆ. ಅಲ್ಲಿ ಇಟಗಿ ಮಹಾದೇವ್, ಅಲ್ಲಿಂದ 3 ಕಿಲೋಮೀಟರ್ ಆಗುತ್ತೆ. ಇಟಗಿ ಮಹಾದೇವ್ ಅಂತಾನೆ ಹೆಸರಿಟ್ಟಿದ್ದೇವೆ. ಅದನ್ನ ರಾಜ್ಯ ಸರ್ಕಾರ 50% ನಾವೇ ಫಂಡಿಂಗ್ ಮಾಡ್ತೇವೆ, ಲ್ಯಾಂಡ್ ಅಕ್ವಿಸಿಷನ್ ನಾವೇ ಕೊಡ್ತೇವೆ. ನಮ್ಮ ಪ್ರಸ್ತಾವನೆಯನ್ನ ಕೇಂದ್ರರು ಒಪ್ಪಿಕೊಂಡಿದ್ದಾರೆ. ಇಟಗಿ ಮಹಾದೇವ್ ರೈಲ್ವೆ ಸ್ಟೇಷನ್ ಈ ಮೋಸ್ಟ್ಲಿ ನೆಕ್ಸ್ಟ್ ಬಂದು ಟೆಂಡರ್ ಕರೀತಾರೆ. ಒಟ್ಟಾರೆ ಹೇಳೋದಾದರೆ ಕೊಪ್ಪಳ ಜಿಲ್ಲೆಯಲ್ಲಿ ಒಂದಿಷ್ಟು ಏನು ಪ್ರಾಗೈತಿಹಾಸಿಕ ಇತಿಹಾಸ ಆಗಿರ್ಬೋದು ಮತ್ತು ಧಾರ್ಮಿಕ ಇತಿಹಾಸ ಆಗಿರ್ಬೋದು, ಜೊತೆಗೆ ಇಲ್ಲಿ ಶಿಲ್ಪಕಲೆಯಿಂದ ಕೊಪ್ಪಳ ಜಿಲ್ಲೆ ತನ್ನ ವೈಭವವನ್ನು ಮೆರೆದಿದೆ. ಅದಕ್ಕೆ ಈಗ ಇಟಗಿ ಮಹಾದೇವ ದೇವಾಲಯ ಸಹ ಸೇರಿಕೊಳ್ತಾ ಇದೆ. ಈ ದೇವಾಲಯ ಬೇಗನೆ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿ ವಿಶ್ವ ಮನ್ನಣೆ ಗಳಿಸಲಿ ಅನ್ನೋದು ಇಲ್ಲಿಯ ಜನರ ಅಭಿಪ್ರಾಯವಾಗಿದೆ. ಶರಣಪ್ಪ ಬಾಚಲಪುರ್, ನ್ಯೂಸ್ 18 ಕೊಪ್ಪಳ.